ಪಂಚ ಗ್ಯಾರಂಟಿಗಳ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಮಾತನಾಡ್ತಾ ಇರೋ ಹೊತ್ತಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತ ಮಹಿಳೆಯರು ಕೂಗಿಕೊಂಡಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ನಡೀತಾ ಇದ್ದಂತಹ ಕಾಂಗ್ರೆಸ್ ಜನಾಂದೋಲನ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು. 5 ಗ್ಯಾರಂಟಿಗಳ ಪ್ರಸ್ತಾಪವನ್ನ ಮಾಡಿದ್ರು. ಈ ವೇಳೆ ಗೃಹಲಕ್ಷ್ಮಿ ಯೋಜನೆಯ 2,000 ಬರ್ತಿದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ರು. ಇಲ್ಲ ಬರ್ತಾ ಇಲ್ಲ ಅಂತ ಮಹಿಳೆಯರು ಕೂಗಿಕೊಂಡಿದ್ದಾರೆ. ತಕ್ಷಣ ಎಚ್ಚೆತ್ತಂತಹ ಡಿಕೆ ಶಿವಕುಮಾರ್ ಬರುತ್ತೆ ಅಂತ ಹೇಳಿದ್ದಾರೆ. 1-2 ತಿಂಗಳದ್ದು ಬಂದಿಲ್ಲ ಅಷ್ಟೇ, ಅನುದಾನ ಬಿಡುಗಡೆಯಾಗಿದೆ, ಶೀಘ್ರದಲ್ಲೇ ಎಲ್ಲರಿಗೂ ಕೂಡ ತಲುಪುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿದ್ಯುತ್ ಬಿಲ್ ಉಚಿತ 0 ಬರ್ತಿಲ್ವಾ ಅಂತ ಕೂಡ ಈ ಸಂದರ್ಭದಲ್ಲಿ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಗ್ಯಾರಂಟಿಗಳನ್ನ ಕೊಟ್ಟು 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳದ್ದು ಬಂದಿಲ್ಲ ಅಷ್ಟೇ, 2 ತಿಂಗಳದ್ದು ಬರ್ತದೆ. ಈಗ ಬರ್ತಾ ಇದೆ. ಎಲ್ಲರೂ ಕೂಡ ಉಚಿತವಾಗಿ ಕರೆಂಟ್ ಅನ್ನ, ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ 0 ಬಿಲ್ ಬರ್ತಾ ಇದೆ ತಾನೆ? ಬರ್ತಾ ಇದೆ. ಎಲ್ಲರೂ ಕೂಡ ಬರ್ತಾ ಇದೆ. 10 ಕೆಜಿ ಅಕ್ಕಿಗೆ 5 ಕೆಜಿ ಅಕ್ಕಿ, 5 ಕೆಜಿ ಹಣ ಬರ್ತಾ ಇದೆ. ಈ ಯೋಜನೆಗಳನ್ನ ನಿಲ್ಲಿಸಬೇಕು, ಈ ಯೋಜನೆಗಳನ್ನ ವಜಾ ಮಾಡಬೇಕು ಅಂತೇಳಿ ಬಿಜೆಪಿಯ ನಾಯಕರುಗಳು ಕುಮಾರಸ್ವಾಮಿ, ವಿಜೇಂದ್ರ, ಯಡಿಯೂರಪ್ಪ, ಅಶೋಕ್ ಎಲ್ಲರೂ ಸೇರಿ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಇದನ್ನ ತಲೆಗಿರ್ಲಿ. ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಅನ್ನೋದು ದೋಸ್ತಿಗಳ ಒಂದು ಪ್ರಯತ್ನ. ಅದಕ್ಕಾಗಿ ಅವರು ಇನ್ನಿಲ್ಲದ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ ಇರಬಹುದು, ಉಚಿತ ವಿದ್ಯುತ್ ಇರಬಹುದು, ಇದೆಲ್ಲವೂ ಕೂಡ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ಮಾತನಾಡೋ ಹೊತ್ತಿನಲ್ಲೇ ಜನರನ್ನ, ಅಲ್ಲಿ ಮಹಿಳೆಯರನ್ನ ಕೇಳಿದ್ರು, ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯೋ ಇಲ್ವೋ, 2,000 ಬರ್ತಾ ಇದೆಯೋ ಇಲ್ವೋ ಅಂತ. ಅಲ್ಲಿ ಒಂದಷ್ಟು ಮಹಿಳೆಯರು ಇಲ್ಲ ನಮಗೆ ಬಂದಿಲ್ಲ, 2 ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದನ್ನು ತಿಳಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಈ ಹೊತ್ತಲ್ಲಿ ಬರುತ್ತೆ 1-2 ತಿಂಗಳಲ್ಲಿ ಬರುತ್ತೆ, ವೆಯ್ಟ್ ಮಾಡಿ, ಉಚಿತ ವಿದ್ಯುತ್ ಸಿಗ್ತಾ ಇಲ್ವಾ, 5 ಕೆಜಿ ಅಕ್ಕಿಯ ಹಣ ನಿಮಗೆ ತಲುಪ್ತಾ ಇಲ್ವಾ, ಎಲ್ಲವೂ ಕೂಡ ತಲುಪ್ತಾ ಇದೆ. ನಮ್ಮ ಉದ್ದೇಶ ಜನರಿಗೆ ಒಳ್ಳೇದು ಮಾಡಬೇಕು ಅಂತ. ಇದು 10 ತಿಂಗಳ ಸರ್ಕಾರ ಅಲ್ಲ, 10 ವರ್ಷಗಳ ಸರ್ಕಾರ ಅಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಮಾತನಾಡಿದ್ದಾರೆ, ಪಂಚ ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡೋ ಮೂಲಕ.